ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ದೊಳ್ಳೆ ಅಂತ ಸರ್, ಗ್ರಾಮ ಪಂಚಾಯತಿ ಮೆಂಬರ್ ಮಲೆಯೂರು. ನಾವು ಸುಮಾರಾಗಿ 20-30 ವರ್ಷದಿಂದ ಕಾಂಗ್ರೆಸ್ ಮೆಂಬರು, ಗ್ರಾಮ ಪಂಚಾಯತಿ ಮೆಂಬರು. ನಮ್ಮ ಮಾಧವಪ್ಪರು, ನಮ್ಮ ಚಿಕ್ಕಮಂದ್ ನಾಯಕರು, ಮಾಧವಪ್ಪರು, ಸುನಿಲ್ ಬೋಸ್ ಅವರು ಎಲ್ಲ ಆದಷ್ಟು ಸಾಕಷ್ಟು ಕೆಲಸ ಮಾಡಿದ್ದಾರೆ. ನಮ್ಗೆ ಸೈಟು, ಮನೆ ಮತ್ತು ಡ್ರೈನು ಎಲ್ಲನೂ ಮಸ್ತಾಗಿ ಕೊಟ್ಟಿದ್ದಾರೆ ಸರ್. ನಮಗೆ ರಸ್ತೆ ಎಲ್ಲನೂ ಅಭಿವೃದ್ಧಿ ಮಾಡಿದ್ದಾರೆ. ಸುನಿಲ್ ಬೋಸು, ಮಾಧವಪ್ಪರು ಎಲ್ಲ ಮಾಡಿದ್ದಾರೆ ಸರ್. 200 ಕೋಟಿ ಕಾವಲಿ ಕೆಲಸನೂ ಮಾಡಿದ್ದಾರೆ. ಎಲ್ಲ ಹಳ್ಳಿಗಳಿಗೂ ಒಂದು 40 ಜನಗಳನ್ನ ನೀವು ಸೇರಿಸಿದ್ರಿ. ಈಗ ಸುನಿಲ್ ಬೋಸ್ ಅವ್ರು ಬಂದಿರೋದಕ್ಕೆ ಆ ಜನಗಳೆಲ್ಲ ಒಳ್ಳೆ ಜೈಕಾರ ಹಾಕಿ ಅವ್ರಿಗೆ ಅದ್ದೂರಿಯಾದ ಸ್ವಾಗತ ಮಾಡಿಕೊಂಡು ಅದಕ್ಕೇನು ಹೇಳಕ್ಕೆ ಸರ್? ಒಳ್ಳೆ ಸ್ವಾಗತ ಮಾಡ್ತೀವಿ ಸರ್. ರೈತರುಗಳ್ಗ, ಆರಂಭಕಾರರ್ಗ ಒಂದು ಸಾಧನೆ ಮಾಡ್ತಾವ್ರಂದ್ರೆ ಡಾಕ್ಟರ್ ಎಸ್.ಸಿ. ಮಾದೇವಪ್ಪ ಅವರು, ಸುನಿಲ್ ಬೋಸ್ನವರು ಅವರ ಸಹಕಾರ ಇಲ್ದಂತನೇ ಯಾವ್ಯಾವನ್ನೂ ಮಾಡಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂದು ಹೆಮ್ಮೆ ಇದ್ದಂಗೆ ನಾವು ತ್ಯಾಗ ಮಾಡ್ಬೇಕಂತ ಪಕ್ಷ ಅದ. ಕೆಲವು ನಮ್ಮ ಬಡವರಾದವ್ರೀಗ ಕಾಂಗ್ರೆಸ್ ಪಕ್ಷನೇ ಎಟ್ಟಲ್ಲಿ ಒಂದು ವ್ಯವಹಾರ ಮಾಡ್ಕೊಂಡು ಒಂದು ಸಹಕಾರ ಕೊಡ್ತವ್ರ. ಇವತ್ತಿನಿಂದಲೂ ಅವತ್ತಿನಿಂದೂ ಅಷ್ಟೇ ನಾವು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಜನಗಳಿಗೆ ಸಹಕಾರನ ಮಾಡ್ಕೊಂಡೆ ಒಂದು ಇದು ಮಾಡ್ತಾ ಇದ್ದಾರೆ. ಅದೇನು ಸರ್, ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿ ನೀವು ಇಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಹೇಗೆ ನಿವಾರಣೆ ಮಾಡಿದ್ದೀರಾ? ಇಲ್ಲ ಸರ್, ಮನೆಗಳಿಗೂ ಖಾತೆಗಳು, ಈ ಖಾತೆಗಳು, ಈ ಸ್ವತ್ತು ಎಲ್ಲನೂ ಸಾರ್ವಜನಿಕರಿಗೆ ಮಾಡಿದ್ದೀವಿ. ಬಡವ್ರಿಗೆ ಎಲ್ಲನೂ ಸೈಟ್ ಕೊಡಿಸಿ ಮನೆ ಕೊಡಿಸಿದ್ವಿ ಸರ್. ಯಾವ ಥರ ಸಮಸ್ಯೆಗಳಿಗೆ ನೀವು ಸ್ಪಂದಿಸ್ತಾ ಇದ್ದೀರಾ ಸರ್? ಎಲ್ಲ ಬಡವ್ರಿಗೂ ಸಮಸ್ಯೆ ಆಗಿರ್ಬೋದು, ಒಂದು ಈ ಖಾತೆ ಸಮಸ್ಯೆ ಆಗಿರ್ಬೋದು, ಮತ್ತು ಈಗ ನರೇಗಾ ಯೋಜನೆ ಅಡಿಲಿ ಕೆಲವು ಜನಗಳಿಗೆ ಉದ್ಯೋಗನೇ ಇರಲ್ಲ. ಆ ಥರ ಗ್ರಾಮ ಪಂಚಾಯತಿಲಿ ಒಂದು ಸೌಲಭ್ಯ ಮಾಡಿಕೊಡೋದು, ಮತ್ತು ಅವ್ರಿಗೆ ಶೌಚಾಲಯ ನಿರ್ಮಿಸೋದು, ಮತ್ತು ಶಾಲಾ ಕಾಲೇಜುಗಳು ಓದುವಂಥ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಕೊಡಿಸುವಂಥದ್ದು, ಆ ಥರದ್ದೆಲ್ಲ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ದೊಳ್ಳೆಯವರೆಲ್ಲ ಮಾಡಿದ್ದಾರೆ. ನೀವು ಆದಷ್ಟು ಇವರೆಲ್ಲರೂ ನಮಗೆ ಈ ದಿನ ನಮ್ಮ ಡಾಕ್ಟರ್ ಎಸ್.ಸಿ. ಮಾಧವಪ್ಪ ಅವರು, ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಅವರೆಲ್ಲ ನಮಗೆ ಅವರ ಸುಪುತ್ರರಾದಂತಹ ಸುನಿಲ್ ಬೋಸ್ರವರು ಈ ದಿನ ನಮ್ಮ ಗ್ರಾಮಕ್ಕೆ ಬಂದು ನಮಗೆ ಹಿಂಗೆ ಬೆಟ್ಟಕ್ಕೆ ರೋಡ್ ಬೇಕು ಸರ್, ಹಿಂಗೆ ದುರಸ್ಥಿತಿ ಇದೆ ಅಂತ ಕೇಳ್ಕೊಂಡಾಗ ಅವರೆಲ್ಲ ಈ ಥರ ಆಯಿತು ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು 25 ಕೋಟಿ ಸ್ಯಾಂಕ್ಷನ್ ಮಾಡಿ ಅದನ್ನು ರೋಡ್ನ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಇವತ್ತಿನ ದಿನ ನಮ್ಮ ಮಲೆಯೂರು ಗ್ರಾಮದಲ್ಲಿ ಗುದ್ಲಿ ಪೂಜೆ ಮಾಡೋಕ್ಕೆ ಬಂದು ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾವು ತಿಳಿಸೋಕೆ ಇಷ್ಟಪಡ್ತೀವಿ. ಹಾಗೂ ನಮಗೆ ಅವ್ರ ತಂದೆಯವರು ಕೂಡ ಬಂದಿದ್ದರೆ ನಮ್ಗೆ ಇನ್ನೂ ಹೆಚ್ಚಿನ ಸಂತೋಷ, ಬಲ ಸಿಗ್ತಿತ್ತು ನಮಗೆ. ಆದರೆ ಇರಲಿ, ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ, ನಮ್ಮ ಗ್ರಾಮದ ಜನತೆಗೆ ಇದ್ದೇ ಇರುತ್ತೆ. ನಮಗೆ ಇನ್ನೂ ನಮ್ಮ ಗ್ರಾಮಕ್ಕೆ ಹೆಚ್ಚಿನ ಕಾರ್ಯಗಳನ್ನ, ಸೌಲಭ್ಯಗಳನ್ನ ಒದಗಿಸ್ಕೊಳ್ಳಿ ಅಂತ ಅವ್ರ ಮೂಲಕ ಕೇಳ್ಕೊಳ್ತೀವಿ ನಾವು. ಈಗ ಸರ್, ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷನ ಯಾವ ರೀತಿ ಸಂಘಟನೆ ಮಾಡ್ತಾ ಇದ್ದೀರಾ? ಸರ್, ಸುಮಾರಾಗಿ ನಾವು ಕಾಂಗ್ರೆಸ್ ಪಕ್ಷ ಓಟ್ ಹಾಕ್ತಳಿಂದ ಸಂಘಟನೆ ಮಾಡ್ಕೊಂಡು ಜನಗಳಿಗೆ ನಾವು ಕಷ್ಟಕ್ಕೆ ಡಿಷ್ಟಕ್ಕೆ ಸ್ಪಂದಿಸ್ತಾ ಇದೀವಿ ಸರ್. ಎಷ್ಟು ಬಾರಿ ನೀವು ಗೆದ್ದಿದ್ದೀರಾ ಗ್ರಾಮ 5 ಬಾರಿ? ಪಂಚಾಯತಿ? 5 ಬಾರಿ. ನೀವು ಅಧ್ಯಕ್ಷರು ಏನಾದ್ರು ಆಗಿದ್ದೀರಾ? ಇಲ್ಲ ಸರ್, ನಮ್ಮ ಮಿಸ್ಸಸ್ ಒಂದು ಅಧ್ಯಕ್ಷರಾಗಿದ್ರು 6 ತಿಂಗಳು, ಉಪಾಧ್ಯಕ್ಷರ ಪ್ರಭರ ಅಧ್ಯಕ್ಷರು. 5 ಬಾರಿ ಗೆದ್ದಿದ್ದೀರಾ. 5 ಬಾರಿ ಗೆಲ್ಲೋದು ಸಾಮಾನ್ಯ ಮಾತಲ್ಲ. ಇವತ್ತು ನೀವು ಯಾವ ತರ ಜನರನ್ನ ವಿಶ್ವಾಸಕ್ಕೆ ತಗೊಂಡು ಗೆದ್ದಿದ್ದೀರಾ ಅಂತಂದ ಹೇಳ್ಬೋದಾ, ತಿಳಿಸ್ಬೋದಾ? ಏನ್ ಸರ್, ಮಾಮೂಲಿ ಜನ ಏನ್ ನಮ್ಗೆ ಏನು 10 ರೂಪಾಯಿ ಇಲ್ಲ, ಅವರೇ ಕೊಟ್ಟು ನಮ್ಗೆ ಗೆಲ್ಲಿಸ್ತಾರೆ ಸರ್. ಅದು ಜನ ಸಂಘಟನೆ ಪ್ರೀತಿ ಒಗ್ಗಟ್ಟು ಒಂದು ಸಾಧನೆ ಇದ್ದಾಗ ಅಣಿನಿಸೇಸ ಬರೋದಿಲ್ಲ. ಅಲ್ಲಿ ಜನದ ಪ್ರೀತಿ ವಿಶ್ವಾಸ ಗುಣ ಒಂದಿದ್ರ ಅಂದ್ರೆ ಹಣಕ್ಕಿಂತ ದೊಡ್ಡ ಗುಣ ಅಂದ್ರೆ ನಮ್ಮ ಆತ್ಮವಿಶ್ವಾಸನೇ. ಅದೊಂದು ಸಾಧನೆ ಮಾಡಿರ್ಬೇಕು ಅಂದ್ರೆ ಈ ಜನಗಳು ನಮ್ಮ ಗೆಲ್ಲಿಸಿ ಆಶೀರ್ವಾದ ಮಾಡಿ ನಮ್ಮ ಮುಂದೆ ಕಳಿಸಿದ್ದಾರೆ. ನಮ್ಮ ಮುಂದೆ ಕಳಿಸಿರೋ ಪ್ರಶ್ನೆದಲ್ಲಿ ಅವ್ರಿಗೆ ನಾವು ಆದಷ್ಟು ಆತ್ಮವಚನೆ ನಾವು ಕೊಡಬೇಕಾದಂಥ ಸ್ಥಾನ ಅದ. ಈಗ ಅವ್ರಿಗೂ ಒಂದು ಬೆಂಬಲ ಕೊಡಬೇಕು ಅಂತ ಒಂದು ಇದು ಹೋದ. ಈಗ ಅಂಥವ್ರೆಲ್ಲ ಇದು ಮಾಡ್ಕೊಂಡು ನಾವು ಸಾಧನೆ ಮಾಡೀವಿ. ಅವ್ರ ಜನ ಇಲ್ದಂತೆ ನಾವು ಮೆಂಬರ್ ಆಗೋಕ್ಕೂ ಆಗೋದಿಲ್ಲ, ಸಾಧನೆ ಮಾಡೋಕ್ಕೂ ಆಗೋದಿಲ್ಲ. ಒಗ್ಗಟ್ಟಿದ್ದಾಗಲೇ ನಾವು ಎಲ್ಲ ಬೆಂಬಲ. ಗುರುಗಳೇ, ಇವಾಗ ನಾವು 5 ಬಾರಿ ಗೆದ್ದಾಯ್ತು. ಇವಾಗ ನಮ್ಮ ಹುಡುಗ ಪ್ರಕಾಶ್ ಅಂತ, ಮಣಿಕಂಠ ಅಂತ, ಇವ್ರನ್ನ ಮುಂದಿನ ಮೆಂಬರ್ ಮಾಡ್ತೀವಿ. ಒಂದು 3ನೇ ಬಾರಿ 2ನೇ ಬಾರಿ ಗೆದ್ದಿದ್ದೀನಿ. ತಮ್ಮ ಹೆಸರು? ದೊಳ್ಳೆಯ ಅಂತಲೇ. ಇವರು ದೊಡ್ಡೊಳ್ಳೆಯ, ನಾವು ಚಿಕ್ಕದೊಳ್ಳೆಯ. ಮಾಮೂಲಿ ಕಾಂಗ್ರೆಸ್ ಕಾರ್ಯಕರ್ತರೆ. ಇವತ್ತಿನಿಂದೆಲ್ಲ ಚಿಕ್ಕಮಂದ್ ನಾಯಕನ ಪಿಡುತ್ತೊಳಿಂದುವ ನಾವು ಹಳ ಜೋಡಿಗಳೇ, ಅದ್ರಲ್ಲಿ 2 ಮಾತಿಲ್ಲ. ಈಗ ನಾವು 1 ಬಾರಿ ಸೋತಿದ್ದೀನಿ, 7 ಬಾರಿ ಗೆದ್ದೀನಿ, ಇವರು 4 ಬಾರಿ ಗೆದ್ದಿದ್ದಾರೆ. ಎಲ್ಲ ಒಗ್ಗಟ್ಟಾಗಿ ನಾವು ಎಲ್ಲ ಸಾಧನೆ ಮಾಡಬೇಕು ಅಂದ್ರೆ ಕಾಂಗ್ರೆಸ್ ಪಾರ್ಟಿಯಿಂದ ನಾವು ಎತ್ತಿಡಿದು ಕಾಂಗ್ರೆಸ್ ಗೆಲ್ಲಿಸುವಂಥ ಕೊಬ್ಬು ಆಸಾ ಸಾಧನೆ ಎಲ್ಲ ನಮ್ಗೆ ಕೊಡ್ತೀವಿ. ಆ ಭರವಸೆ ನಮ್ಗೆ ಇದೆ.